ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಇಡೀ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸುವ ದೀರ್ಘಕಾಲೀನ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಪಾರ್ಶ್ವವಾಯು, ಬಿ ಹರ್ಪೆಸ್, ಸಿ ಲೂಪಸ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಲೂಪಸ್. ಲೂಪಸ್ ಕಾಯಿಲೆ ಎಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸುವ ದೀರ್ಘಕಾಲೀನ ಆಟೋ ಇಮ್ಯೂನ್ ಕಾಯಿಲೆ. ಅಂದರೆ ಇಡೀ ದೇಹವನ್ನು ಕಾಪಾಡುವ ರೋಗನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂತಹ ಭಯಾನಕ ಕಾಯಿಲೆ ಎಂದು ಹೇಳಬಹುದು. ನಮ್ಮ ದೇಹದ ರೋಗನಿರೋಧಕ ಶಕ್ತಿ ಹಾನಿಕಾರಕ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಆರೋಗ್ಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಆದರೆ ಈ ಲೂಪಸ್ ಕಾಯಿಲೆ ಒಮ್ಮೆ ಆವರಿಸಿಕೊಂಡರೆ ಕ್ರಮೇಣವಾಗಿ ರೋಗನಿರೋಧಕ ಶಕ್ತಿ ಕೂಡ ದುರ್ಬಲವಾಗುತ್ತಾ ಹೋಗುತ್ತದೆ. ಎರಡನೇ ಪ್ರಶ್ನೆ, ಮದ್ಯಪಾನ ಸೇವಿಸಿದ ನಂತರ ಮನುಷ್ಯ ಖಿನ್ನತೆಗೆ ಒಳಗಾಗಿ ವಿಚಿತ್ರವಾಗಿ ವರ್ತಿಸಲು ಕಾರಣವೇನು? ಆಪ್ಷನ್ಸ್: ಎ ಅಸಮತೋಲನ, ಬಿ ಮೆದುಳಿನ ಗೊಂದಲ, ಸಿ ನಶೆ, ಡಿ ಮನಸ್ಸು ಗೊಂದಲ. ಸರಿಯಾದ ಉತ್ತರ ಆಪ್ಷನ್ ಎ ಅಸಮತೋಲನ. ಆಲ್ಕೋಹಾಲ್ ಸೇವನೆಯು ಮೆದುಳಿನ ರಸಾಯನಶಾಸ್ತ್ರದಲ್ಲಿ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ನಡವಳಿಕೆ ಮತ್ತು ಆಲೋಚನೆಗಳು, ಭಾವನೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮೆದುಳಿನ ರಸಾಯನಶಾಸ್ತ್ರದಲ್ಲಿನ ಈ ಅಡಚಣೆಗಳು ಆತಂಕ, ಖಿನ್ನತೆ ಅಥವಾ ಆಕ್ರಮಣಶೀಲತೆಯಂತಹ ಭಾವನಾತ್ಮಕ ಬದಲಾವಣೆಗಳ ನೋಟವನ್ನು ಬೆಂಬಲಿಸುತ್ತವೆ. ಅತಿಯಾದ ಆಲ್ಕೋಹಾಲ್ ಸೇವನೆಯು ಈ ಭಾವನೆಗಳನ್ನು ಅಲ್ಪಾವಧಿಯ ಆತಂಕ, ಆಕ್ರಮಣಶೀಲತೆ ಮತ್ತು ದುಃಖ ಅಥವಾ ಖಿನ್ನತೆಗೆ ಪರಿವರ್ತಿಸುತ್ತದೆ. ಮೂರನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಯಾವ ರೀತಿಯ ಆಹಾರವನ್ನು ಹೆಚ್ಚಾಗಿ ಸೇವಿಸಬಾರದು? ಆಪ್ಷನ್ಸ್: ಎ ಪ್ರೋಟೀನ್, ಬಿ ಕ್ಯಾಲ್ಸಿಯಂ, ಸಿ ಜಿಂಕ್, ಡಿ ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್. ಆರೋಗ್ಯ ತಜ್ಞರು ಹೇಳುವ ಹಾಗೆ ಸಕ್ಕರೆ ಕಾಯಿಲೆ ಇರುವವರು ಸಾಧ್ಯವಾದಷ್ಟು ಕಾರ್ಬೋಹೈಡ್ರೇಟ್ ಆಹಾರಗಳನ್ನು ಹೆಚ್ಚಾಗಿ ತಿನ್ನಬಾರದು. ಏಕೆಂದರೆ ಇವುಗಳು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಏರಿಕೆ ಮಾಡುತ್ತವೆ. ಹೀಗಾಗಿ ನಾರಿನ ಅಂಶ ಹೆಚ್ಚಾಗಿರುವ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು. ಬೆಳಗ್ಗಿನ ಸಂದರ್ಭದಲ್ಲಿ ಫೈಬರ್ ಯುಕ್ತ ಉಪಹಾರಗಳನ್ನು ಸೇವಿಸುವುದು ಉತ್ತಮ. ಇದು ಇದ್ದಕ್ಕಿದ್ದಂತೆ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗುವ ಸಾಧ್ಯತೆಯನ್ನು ತಡೆಯುತ್ತದೆ. ಇದರಿಂದ ಶುಗರ್ ಲೆವೆಲ್ನಲ್ಲಿ ಸಮತೋಲನ ಉಂಟಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಹೆಚ್ಚು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಫೆಬ್ರವರಿ, ಬಿ ಏಪ್ರಿಲ್, ಸಿ ಜೂನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಫೆಬ್ರವರಿ ತಿಂಗಳಿನಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳ ಅದೃಷ್ಟ ಬಹಳ ಚೆನ್ನಾಗಿರುತ್ತದೆ. ಇಂತಹವರು ತಂದೆಯ ಮನೆಯಲ್ಲಿ ಹಾಗೂ ಗಂಡನ ಮನೆಯಲ್ಲಿ ಬಹಳ ಅದೃಷ್ಟವನ್ನು ತಂದುಕೊಡುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗೆ ಇವರು ಇದ್ದ ಕಡೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ನೆಲೆ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇನ್ನು ಎರಡನೆಯದಾಗಿ ಏಪ್ರಿಲ್ ತಿಂಗಳು. ಈ ತಿಂಗಳಿನಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ಹೋದ ಮನೆಯಲ್ಲಿ ಬಹಳ ಅದೃಷ್ಟವನ್ನು ತಂದುಕೊಡುತ್ತಾರೆ. ಅಷ್ಟೇ ಅಲ್ಲದೆ ಇವರನ್ನು ಮದುವೆಯಾದಂತಹ ವ್ಯಕ್ತಿಗಳು ಕೂಡ ಬಹಳ ಅದೃಷ್ಟ ಮಾಡಿರುತ್ತಾರೆ, ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಅಂತ ಕೂಡ ಹೇಳಲಾಗುತ್ತದೆ. ಮತ್ತು ಇವರು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವ ಮನೋಭಾವವನ್ನು ಹೊಂದಿರುತ್ತಾರೆ. ಮೂರನೆಯದಾಗಿ ಜೂನ್ ತಿಂಗಳು. ಈ ತಿಂಗಳಿನಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಕೂಡ ಬಹಳ ಅದೃಷ್ಟವಂತರು. ಹಾಗೆ ಇವರು ಅಂದುಕೊಂಡ ಕೆಲಸವನ್ನು ಮಾಡಿಯೇ ತೀರುತ್ತಾರೆ ಮತ್ತು ಇವರು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಿಕೊಳ್ಳುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಐದನೇ ಪ್ರಶ್ನೆ, ನೀರಡಿಕೆಯಾದಾಗ ವರುಣ ದೇವನಲ್ಲಿ ಪ್ರಾರ್ಥಿಸುವ ಜೀವಿ ಯಾವುದು? ಆಪ್ಷನ್ಸ್: ಎ ನವಿಲು, ಬಿ ಒಂಟೆ, ಸಿ ಚಾತಕ ಪಕ್ಷಿ, ಡಿ ಕೋತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾತಕ ಪಕ್ಷಿ. ಚಾತಕ ಪಕ್ಷಿ ಮಳೆ ನೀರು ಕುಡಿದು ಮಾತ್ರ ಬದುಕುವಂತಹ ವಿಶಿಷ್ಟ ಪಕ್ಷಿ. ಮಳೆಗಾಲದಲ್ಲಿ ತನ್ನ ತಲೆ ಮೇಲಿರುವ ಕೊಕ್ಕೆ ತರಹದ ಪ್ರದೇಶದಿಂದ ಮಳೆ ನೀರನ್ನು ಸಂಗ್ರಹಿಸಿ ಕುಡಿಯುತ್ತದೆ. ನೀರಡಿಕೆಯಾದಾಗ ವರುಣ ದೇವನಲ್ಲಿ ಮಳೆಗಾಗಿ ಪ್ರಾರ್ಥಿಸುತ್ತವೆ. ಹೀಗಾಗಿ ರೈತರು ಮುಂಗಾರು ಬಿತ್ತನೆ ಮಾಡಿದ ಮೇಲೆ ಚಾತಕ ಪಕ್ಷಿಯ ಹಾರಾಟಕ್ಕೆ ಕಾಯುತ್ತಾರೆ. ಚಾತಕ ಪಕ್ಷಿಗೆ ಇಂಗ್ಲಿಷ್ನಲ್ಲಿ ಪಿಯರ್ಡ್ ಕುಕ್ಕು ಅಥವಾ ಜಾಕೋಬಿನ್ ಕುಕ್ಕು ಎನ್ನುತ್ತಾರೆ. ಮೈಬಣ್ಣ ಕೋಗಿಲೆಯಂತೆಯೇ ಕಪ್ಪು, ಕತ್ತಿನ ಕೆಳಭಾಗದಲ್ಲಿ ಬಿಳಿ ಮತ್ತು ಹಳದಿ ಬಣ್ಣದ ಮಿಶ್ರಣವಿದೆ. ತಲೆಯ ಮೇಲೆ ಬಿಲ್ಲಿನಾಕಾರದ ಪುಕ್ಕವಿದೆ. ಈ ಪುಕ್ಕದಲ್ಲಿಯೇ ಮಳೆ ನೀರನ್ನು ಹಿಡಿದಿಟ್ಟುಕೊಂಡು ತನ್ನ ದಾಹವನ್ನು ತೀರಿಸಿಕೊಳ್ಳುತ್ತವೆ. ಹೀಗಾಗಿ ಮೇಲಿಂದ ಬೀಳುವ ಮಳೆ ನೀರೇ ಚಾತಕ ಪಕ್ಷಿಗೆ ಆಧಾರವಾಗಿದೆ. ಇದಕ್ಕೆ ನೀರಿಲ್ಲದೆ ಎಷ್ಟೋ ದಿನಗಳ ತನಕ ಬದುಕುವ ಶಕ್ತಿಯೂ ಇದೆ.
6ನೇ ಪ್ರಶ್ನೆ, ನಿಮ್ಮಲ್ಲಿ ದೈವಿಕ ಶಕ್ತಿ ಇದ್ದರೆ ನಿಮಗೆ ಯಾವ ರೀತಿಯ ಅನುಭವಗಳು ಆಗುತ್ತವೆ? ಆಪ್ಷನ್ಸ್ ಎ ಮುಂದಿನ ಜ್ಞಾನ, ಬಿ ಕನಸು, ಸಿ ಬ್ರಹ್ಮ ಮುಹೂರ್ತದಲ್ಲಿನ ಎಚ್ಚರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಮತ್ತು ಇತರ ವಿಷಯಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುತ್ತದೆ. ಯಾವುದೇ ಸನ್ನಿವೇಶದ ಮುನ್ಸೂಚನೆಯನ್ನು ಹೊಂದುವುದು ಬಹಳ ದೈವಿಕವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಸುತ್ತಲಿನ ಗಾಳಿಯಲ್ಲಿ ನೀವು ವಿಶೇಷ ಪರಿಮಳವನ್ನು ಅನುಭವಿಸಿದರೆ ದೈವಿಕ ಶಕ್ತಿಗಳು ನಿಮಗೆ ಸಹಾಯ ಮಾಡುತ್ತಿವೆ ಎಂದು ಮತ್ತು ನಿಮ್ಮೊಂದಿಗಿವೆ ಎಂದು ಅರ್ಥ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ನೀವು ಲಾಭವನ್ನು ಪಡೆದರೆ, ನಿಮ್ಮ ಅದೃಷ್ಟವು ನಿಮ್ಮೊಂದಿಗಿದೆ ಎಂದು ನೀವು ಭಾವಿಸಿದರೆ, ಅದು ಖಂಡಿತವಾಗಿಯೂ ನಿಮ್ಮ ಮೇಲೆ ದೈವಿಕ ಶಕ್ತಿಯ ಆಶೀರ್ವಾದವಾಗಿದೆ. ದೈವಿಕ ಶಕ್ತಿಗಳ ಈ ಪ್ರಭಾವವು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ದೇವರು ಮತ್ತು ದೇವತೆಗಳು ನಿಮ್ಮೊಂದಿಗೆ ಮಾತನಾಡುವಂತೆ ಅಥವಾ ದೇವರು ಮತ್ತು ದೇವತೆಗಳಿಗೆ ಸಂಬಂಧಿಸಿದ ಯಾವುದೇ ಕನಸನ್ನು ಕಂಡರೆ ದೇವರು ನಿಮ್ಮನ್ನು ಆಶೀರ್ವಾದಿಸುತ್ತಾರೆ ಎಂಬುದಾಗಿದೆ. ಮತ್ತು ಕೆಲವೇ ಜನರು ಈ ವಿಶೇಷ ರೀತಿಯ ದೈವಿಕ ಚಿಹ್ನೆಗಳನ್ನು ಪಡೆಯುತ್ತಾರೆ. 7ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಚಾಕ್ಲೇಟ್ನಿಂದ ಸಾಧ್ಯವಾದಷ್ಟು ದೂರವಿರಬೇಕಾಗುತ್ತದೆ? ಆಪ್ಷನ್ಸ್ ಎ ಲೋ ಬಿಪಿ, ಬಿ ಕಿಡ್ನಿ ಸ್ಟೋನ್, ಸಿ ಪೈಲ್ಸ್, ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಗ್ರೇನ್. ನೀವು ಚಾಕ್ಲೇಟ್ ಪ್ರೇಮಿಯಾಗಿದ್ದರೆ ಆಗ ನಿಮಗೆ ಮೈಗ್ರೇನ್ ಸಮಸ್ಯೆಯು ಕಾಡುತ್ತಲಿದೆ ಎಂದಾದರೆ ಖಂಡಿತವಾಗಿಯೂ ಇದರಿಂದ ದೂರವಿರಬೇಕು. ಆಲ್ಕೋಹಾಲ್ ಬಳಿಕ ಮೈಗ್ರೇನ್ ಉಂಟು ಮಾಡಲು ಚಾಕ್ಲೇಟ್ ಪ್ರಮುಖ ಕಾರಣವೆಂದು ಅಧ್ಯಯನಗಳು ಹೇಳಿವೆ. ಇದು ನಿತ್ಯದ ಮೈಗ್ರೇನ್ ಅನ್ನು 22% ಜನರಲ್ಲಿ ಉಂಟುಮಾಡುವುದು. ಕೆಫೀನ್ ಮತ್ತು ಬೀಟಾ ಫಿನೈಲೆಥೈಲಮೈನ್ ಅಂಶವು ಚಾಕ್ಲೇಟ್ನಲ್ಲಿ ಇರುವುದು ಇದಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗುತ್ತದೆ. ದೇಹದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವುದು ಮೈಗ್ರೇನ್ ಅನ್ನು ದೂರವಿಡಲು ಒಳ್ಳೆಯ ವಿಧಾನ. ಎಲ್ಲ ರೀತಿಯ ತರಕಾರಿಗಳು, ಹಣ್ಣುಗಳು ಒಳ್ಳೆಯದು. ಬಟಾಟೆ, ಸೌತೆಕಾಯಿ, ಚೆರ್ರಿಗಳು ಮೈಗ್ರೇನ್ ಅನ್ನು ನಿಯಂತ್ರಿಸುವುದು. ಓಟ್ ಮೀಲ್, ಧಾನ್ಯಗಳು, ಕುಚ್ಚಲಕ್ಕಿ, ಕುಂಬಳಕಾಯಿ ಬೀಜ, ಕರಿಮೆಣಸು, ಚಹಾ ಮತ್ತು ಕಾಫಿ ಕೂಡ ಮೈಗ್ರೇನ್ ದೂರ ಮಾಡಲು ಸಹಕಾರಿ. 8ನೇ ಪ್ರಶ್ನೆ, ದಿನಕ್ಕೆ 1 ಬಾರಿ ಕಾಫಿ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್ ಎ ಬಿಪಿ, ಬಿ ಮಲಬದ್ಧತೆ, ಸಿ ಹೃದಯಾಘಾತ, ಡಿ ಫ್ಯಾಟಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ದಿನಕ್ಕೆ 1 ಬಾರಿ ಕಾಫಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ, ಏಕೆಂದರೆ ಕಾಫಿಯಲ್ಲಿ ಕಂಡುಬರುವ ಕೆಫೀನ್ ಅಂಶವು ಮಲವಿಸರ್ಜನೆ ಸರಾಗವಾಗಿ ನಡೆದು ಕರುಳಿನ ಭಾಗದಲ್ಲಿ ಎಲ್ಲಿಯೂ ಸಹ ಮಲ ಗಟ್ಟಿ ಆಗದಂತೆ ತಡೆಯುತ್ತದೆ. ಹೀಗಾಗಿ ಮಿತವಾಗಿ ದಿನಕ್ಕೆ ಒಮ್ಮೆ ಕಾಫಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಮಲವಿಸರ್ಜನೆ ಸರಾಗವಾಗಿ ಆಗಲು ನೆರವಾಗುತ್ತದೆ. ಮಲವಿಸರ್ಜನೆ ಸಮಸ್ಯೆ ಎದುರಿಸುತ್ತಿರುವವರು ನಾರಿನ ಅಂಶ ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಉತ್ತಮ, ಏಕೆಂದರೆ ಆಹಾರ ಸೇವನೆಯಲ್ಲಿ ನಾರಿನ ಅಂಶ ಕಡಿಮೆಯಾದರೆ ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರಿಂದ ಅಜೀರ್ಣತೆ, ಮಲಬದ್ಧತೆ ಸಮಸ್ಯೆ ಎದುರಾಗಿ ಮಲವಿಸರ್ಜನೆ ಸರಾಗವಾಗಿ ಆಗುವುದಿಲ್ಲ. 9ನೇ ಪ್ರಶ್ನೆ, ಶ್ರೀಕೃಷ್ಣನಿಗೂ ಮುನ್ನ ದ್ರೌಪದಿಯ ಮಾನ ಕಾಪಾಡಲು ಬಂದ ಕೌರವಾನೀತ ಯಾರು? ಆಪ್ಷನ್ಸ್ ಎ ವಿಕರ್ಣ, ಬಿ ವೀರಬಾಹು, ಸಿ ಉಗ್ರಸೇನ, ಡಿ ಚಿತ್ರವರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ವಿಕರ್ಣ. ದ್ರೌಪದಿ ಕೂಡ ಸೋತು ಕೌರವರ ಮುಂದೆ ತಲೆ ತಗ್ಗಿಸಿದಾಗ ಆಕೆಯ ಸಹಾಯಕ್ಕೆ ಬಂದವನೇ ವಿಕರ್ಣ. ಈತ ಬೇರಾರೂ ಅಲ್ಲ, 100 ಜನ ಕೌರವರಲ್ಲಿ ವಿಕರ್ಣ ಕೂಡ ಒಬ್ಬ. ಧೃತರಾಷ್ಟ್ರನ 100 ಮಕ್ಕಳಲ್ಲಿ 3ನೇಯವನೇ ಈ ವಿಕರ್ಣ. ಈತ ಕೌರವನಾಗಿದ್ದರೂ ದ್ರೌಪದಿಯ ಪರ ನಿಂತು ನಮ್ಮ ಅತ್ತಿಗೆಯನ್ನು ನಾವೇ ಅವಮಾನಿಸುವುದು ಇಡೀ ಕುರುಕುಲಕ್ಕೆ ಪಾಪ. ಅವಳ ಗೌರವ ಮತ್ತು ಪರಿಶುದ್ಧತೆಯನ್ನು ಕಾಪಾಡುವುದು ನಮ್ಮ ಕುಟುಂಬಗಳ ಹೆಮ್ಮೆ ಮತ್ತು ಕರ್ತವ್ಯ. ಇಲ್ಲವಾದರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲವೆಂದು ಹೇಳುತ್ತಾನೆ. ಆದರೆ ಸಭೆಯಲ್ಲಿದ್ದ ಯಾರೂ ಈತನ ಮಾತನ್ನು ಸ್ವೀಕರಿಸುವುದಿಲ್ಲ ಮತ್ತು ಈತನನ್ನು ನಿರಾಕರಿಸುತ್ತಾರೆ. ನಂತರ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ತನ್ನ ಸಹೋದರಿ, ಸ್ನೇಹಿತೆ ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.